ಯಾಕೆ ಬರ್ತಾ ಇಲ್ಲ ಇದು? ಲೈಟರೇ ಸರಿ ಇಲ್ವಲ್ಲ ಗ್ರೀಷ್ಮ. ಇದಕ್ಕೂ ಚೆನ್ನಾಗಿ ಮಟನ್ ತಿನ್ನಿಸ್ತಾ ಇದ್ದೀನಿ, ನಂತರನೇ ಮಾಡೋಣ ಅಂತ. ಆ್ಯಂಡ್ ಜಿಮ್ಮಲ್ಲಿ ವರ್ಕೌಟ್ ಕೂಡ ಲೈಟಾಗಿ ಸ್ಟಾರ್ಟ್ ಮಾಡಿಸಿದ್ದೀನಿ, ಪುಲ್ಲಿಂಗ್ ಎಲ್ಲ. ಎಷ್ಟು ಡೇಂಜರಸ್ ಇದೆ ನೋಡಿ. ಎಷ್ಟತ್ತೆ ಕೈ ಸುಟ್ಕೊಂಡಿದ್ದೀನಿ ಗೊತ್ತಾ ನೋಡಿ. ಇಲ್ಲಿ ಸುಟ್ಕೊಂಡಿದ್ದೀನಿ ನೋಡಿ. ಹುಷಾರಾಗಿ ತೆಗೀರಿ. ಈ ಥರ ನೀಟಾಗಿ ಪ್ಯಾಟಿನ ಈ ಥರ 1 by 1 ಹಿಂಗೆ ತಕ್ಕೊಳ್ಳಿ. ಇಂಥ ಅಡುಗೆ ಮಾಡಿಕೊಡಿ. ಗ್ರೋಯಿಂಗ್ ಟೈಮಲ್ಲಿ ಅವ್ರಿಗೆ ಪ್ರೋಟೀನ್ ಬೇಕು. ಈ ಥರ ಫುಡ್ನ ಮಾಡಿಕೊಟ್ರೆ ಎಂಜಾಯ್ ಕೂಡ ಮಾಡ್ತಾರೆ ಆ್ಯಂಡ್ ಹೆಲ್ದಿ ಊಟ ಕೂಡ ಅವ್ರ ಕೈಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಈ ಡಿಶ್ಶು ವೆರಿ ಹೈ ಪ್ರೋಟೀನ್. ನನ್ನ ಕಾಂಪಿಟೇಷನ್ ಟೈಮಲ್ಲಿ ಇದನ್ನು ತುಂಬ ತಿಂತಾ ಇದ್ದೆ. ಇದು ಒಂದು ಮಟನ್ ಕೀಮಾ ಡಿಶ್ಶು. ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ವೆರಿ ಈಸಿ. ತುಂಬ ಅಂದರೆ ತುಂಬ ಈಸಿ. ಸ್ಪೆಷಲಿ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಈ ಡಿಶ್ ಬಗ್ಗೆ ನಾನು ಅಡುಗೆ ಮಾಡ್ತಾ ಹೇಳ್ತೀನಿ ಏನು ಬೆನಿಫಿಟ್ ಇದೆ. ಆ್ಯಂಡ್ ಹಾಗೆ ನಿಮಗೆ 1-2-3 ಫಿಟ್ನೆಸ್ ಟಿಪ್ಸ್ ಕೂಡ ಕೊಡ್ತೀನಿ. ಯಾವ ಥರ ಊಟ ಮಾಡಬೇಕು, ಹೆಂಗೆ ಡಯಟ್ ಮಾಡಬೇಕು ಅಂತ. ಸೊ ಬನ್ನಿ. ಇವತ್ತಿನ ಡಿಶ್ ಹೆಸರು ಮಟನ್ ವಡೆ ಅಥವಾ ನೀವು ಮಟನ್ ಪ್ಯಾಟಿ ಅಂತಲೂ ಹೇಳ್ಬೋದು. ಈ ಡಿಶ್ಶಿಗೆ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಬನ್ನಿ. ಕೊತ್ತಂಬರಿ ತೊಗೊಂಡಿದ್ದೀನಿ. ಇದನ್ನು ನಾನು ಫೈನ್ಲಿ ಚಾಪ್ ಆಗಿ ಇವಾಗ ಕಟ್ ಮಾಡ್ಕೊತೀನಿ. ಅದಾದಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫೈನ್ಲಿ ಚಾಪ್ಡ್ ಆಗಿ ಕಟ್ ಮಾಡ್ಕೋಬೇಕು. ಆ್ಯಂಡ್ ಕಡಲೆ ಹಿಟ್ಟು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು. ಯಾಕೆಂದರೆ ಮಟನ್ ಕೀಮಾ ಅಥವಾ ಪ್ಯಾಟಿ ಮಾಡುವಾಗ ನಾವು ವಡೆ ಮಾಡೋಕ್ಕೆ ಅದು ಓಲ್ಡ್ ಆಗಬೇಕಲ್ಲ, ಅದಕ್ಕೆ ಕಡಲೆ ಹಿಟ್ಟು ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ಜಿಂಜರ್ ಇಟ್ಕೊಂಡಿದ್ದೀನಿ, ಶುಂಠಿ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಇದೆ. ಖಾರ ಬೇಕಾದವರು ಜಾಸ್ತಿ ಹಾಕೋಬೋದು, ಖಾರ ಕಮ್ಮಿ ಇರೋರು ಕಮ್ಮಿ ಹಾಕೋಬೋದು. ಆ್ಯಂಡ್ ಫೈನಲಿ ಆನಿಯನ್ನ ಫೈನ್ಲಿ ಚಾಪ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈ ಡಿಶ್ಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಮಟನ್ ಕೀಮಾ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಆ್ಯಂಡ್ ಈ ಕೀಮಾಗೆ ಒಂದು ಚೂರು ಫ್ಯಾಟ್ ಕೂಡ ಆ್ಯಡ್ ಮಾಡಿಸಿದ್ದೀನಿ. ಯಾಕೆಂದರೆ ಪ್ಯಾಟಿ ಮಾಡುವಾಗ ಅಥವಾ ವಡೆ ಮಾಡುವಾಗ ಅದು ಆಯಿಲ್ ಬಿಟ್ಕೊಳ್ಳುತ್ತೆ ಆ್ಯಂಡ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಈ ಥರ ಒಂದು 1/2 kg ಕೀಮಾನ ಮಾಡಿಸ್ಕೊಂಬಂದಿದ್ದೀನಿ. ಗರಂ ಮಸಾಲ ಬೇಕಾಗುತ್ತೆ ಆ್ಯಂಡ್ ಟರ್ಮರಿಕ್ ಪೌಡ್ರ್ ಬೇಕಾಗತ್ತೆ, ಸಾಲ್ಟ್ ಬೇಕಾಗತ್ತೆ, ಕೊರಿಯಾಂಡರ್ ಪೌಡ್ರ್ ಬೇಕಾಗತ್ತೆ, ಜೀರಾ ಬೇಕಾಗತ್ತೆ, ಖಾರದ ಪುಡಿ ಇದೆ ಆ್ಯಂಡ್ ಫೈನಲಿ ಬ್ಲ್ಯಾಕ್ ಪೆಪ್ಪರ್. ಸೊ ಇಷ್ಟು ಮಸಾಲಾನ ನಾನು ಇಟ್ಕೊಂಡಿದ್ದೀನಿ. ಓಕೆ, ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸ್ ಮತ್ತು ಈ ಕೊತ್ತಂಬರಿನ ಫೈನ್ಲಿ ಚಾಪ್ಡ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ನೀವು, ಕೊರಿಯಾಂಡರ್ ಇದೆ ಆ್ಯಂಡ್ ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ, ಗ್ರೀನ್ ಚಿಲ್ಲೀಸು ಎಲ್ಲ ಹಾಕ್ಬಿಟ್ಟು ಯಾವ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಒಳ್ಳೆ ಫ್ಲೇವರ್ ಬೇಕು ಅಂದರೆ ಇದೆಲ್ಲ ನಿಮ್ಮ ಮಟನ್ ವಡೆಯಲ್ಲಿ ಬೇಕೇ ಬೇಕು. ಸೊ ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮಲ್ಲಿ ಬೇಡ. ಸೊ ನಾವೇನು ಮಾಡೋಣ, ಆನಿಯನ್ನ ಏನಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡಲ್ಲ ಅಂದರೆ ತುಂಬ ವಾಟರ್ ಬಿಟ್ಕೊಂಡ್ಬಿಡುತ್ತೆ. ಸೊ ಆನಿಯನ್ ಏನು ಮಾಡ್ತೀನಿ, ಫಸ್ಟು ಡ್ರೈ ಆಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಎಲ್ಲ ವಾಟರ್ ಎಲ್ಲ ಬಿಟ್ಕೊಳ್ಳಿ ಸ್ವಲ್ಪ. ಯಾಕೆಂದರೆ ನಾವು ವಡೆ ಕಟ್ಟುವಾಗ ವಾಟರ್ ಬಿಟ್ಕೊಂಡ್ರೆ ಸರಿಯಾಗಿ ಓಲ್ಡ್ ಆಗಲ್ಲ. ಓಲ್ಡ್ ಆಗಬೇಕು ಅಂದರೆ ಒಂಚೂರು ವಾಟರ್ ಇರಬಾರ್ದು. ವಾಟರ್ ಇದ್ದರೆ ಓಲ್ಡ್ ಆಗಲ್ಲ, ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆ್ಯಂಡ್ ನಿಮಗೆ ಲಾಸ್ಟಿಗೆ ಅದು ವಡೆ ಥರನೇ ಕಾಣಿಸಲ್ಲ, ಕೀಮಾ ಥರ ಆಗೋಗುತ್ತೆ, ಕೀಮಾ ಗೊಜ್ಜು ಥರ. ಸೊ ಅದಕ್ಕೆ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಈ ಥರ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡ್ಮೇಲೆ ಇದು ಗ್ಯಾಸ್ನ ಆಫ್ ಮಾಡ್ತೀನಿ ಆ್ಯಂಡ್ ಡೈರೆಕ್ಟಾಗಿ ಇದನ್ನು ಕೀಮಾ ಮೇಲೆ ಹಾಕೊತಾ ಇದ್ದೀನಿ. ನೋಡಿ, ಕೀಮಾ ಮೇಲೆ ಹಾಕೊಂಡು 4 ಕಾಂಬಿನೇಷನ್ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಗ್ರೀನ್ ಚಿಲ್ಲಿ ಏನು ಮಾಡಿದ್ವೋ ಇದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬಾ ಸಿಂಪಲ್ ಸ್ಟೆಪ್ಸು, 1 by 1 ಫಾಲೋ ಮಾಡಿಬಿಟ್ರೆ ತುಂಬ ಈಸಿಯಾಗಿ ನಿಮ್ಮ ಅಡುಗೆ ಆಗೋಗುತ್ತೆ. ನೋಡಿ, ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ, ಮಸಾಲಾಗಳು ಹಾಕ್ತೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಲ್ಲ, ಇದು 1/2 ಸ್ಪೂನ್ ಬರುತ್ತೆ, ಅರ್ಧ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಖಾರದ ಪುಡಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. 2 ಸ್ಪೂನು ಜೀರಾ ಪೌಡರ್ ಹಾಕಿದೆ. 1 ಸ್ಪೂನ್ ಪೆಪ್ಪರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ತುಂಬ ಹಾಕ್ಬೇಡಿ, ಮೀಡಿಯಮ್ ಆಗಿ ಹಾಕೊಳ್ಳಿ. ತುಂಬ ಸಾಲ್ಟ್ ಆದರೆ ತಿನ್ನೋಕ್ಕಾಗಲ್ಲ. ಎಲ್ಲ ಹಾಕಿದ್ದೀನಿ ಮಸಾಲಾನ. ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೊಳ್ಳೋಣ ನೀಟಾಗಿ ಮಸಾಲಾನ. ಎಲ್ಲ ಮಸಾಲಾನ ಕಲಿಸ್ಕೊತಾ ಇದ್ದೀನಿ. ನೋಡಿ, ವಾವ್, ಈ ಥರ ಕಲಿಸ್ಕೊತೀನಿ. ತುಂಬ ಜನ ನಂಗೆ ಮೆಸೇಜ್ ಮಾಡ್ತಾರೆ, ಸರ್ ಮಟನ್ ಡೈಲಿ ತಿಂತೀರಾ, ಏನೂ ಆಗಲ್ವಾ ಅಂತ. ಆಬ್ಸಲ್ಯೂಟ್ಲಿ ಏನೂ ಆಗಲ್ಲ ಅಂಟಿಲ್ ಯು ವರ್ಕೌಟ್. ಅಂದರೆ ಡೈಲಿ ನೀವು ವರ್ಕೌಟ್ ಮಾಡಿದ್ರೆ ನೀವು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಮಟನ್ ಅಷ್ಟು ಒಳ್ಳೆ ಮೀಟು ಯಾವುದೂ ಇಲ್ಲ. ನನಗೆ ಚಿಕನ್ ಇಷ್ಟ ಆಗಲ್ಲ. ನಾನು ಐದರ್ ಮಟನ್ ತಿಂತೀನಿ ಇಲ್ಲ ಫಿಶ್ ತಿಂತೀನಿ. ನಾನು ಯಾವುದೇ ಕ್ಲೈಂಟ್ ಬಂದರೂ ಅವ್ರಿಗೆ ಹೇಳೋದೇ ಮಟನ್ನು ನಿಮ್ಮ ಬಾಡಿನ ಕೂಲ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ ಕ್ರಿಯೇಟೈನ್ ಇರುತ್ತೆ ಅದರಲ್ಲಿ. ಆ್ಯಂಡ್ ಕ್ರಿಯೇಟೈನ್ ಈಸ್ ಒನ್ ಆಫ್ ದ ಬೆಸ್ಟ್ ಮಸಲ್ ಬಿಲ್ಡಿಂಗ್ ಸೋರ್ಸು. ಎಸ್, ರೆಡ್ ಮೀಟಲ್ಲಿ ಕೊಲೆಸ್ಟ್ರಾಲ್ ಹೈ ಇರುತ್ತೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕೊಲೆಸ್ಟ್ರಾಲ್ ಇರೋರು ರೆಡ್ ಮೀಟ್ನ ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ರೆಡ್ ಮೀಟ್ ಈಸ್ ವೆರಿ ಗುಡ್. ನಾನು ಕಾಂಪಿಟೇಷನ್ ಟೈಮಲ್ಲಿ ಮಟನ್ ಬಿಟ್ಟು ಬೇರೆ ಏನೂ ತಿಂತಾ ಇರಲಿಲ್ಲ. ಆಲ್ಮೋಸ್ಟ್ ಎವ್ರಿ ಡೇ 1.5 kg ಮಟನ್ ತಿಂತಾ ಇದ್ದೆ. ಮ್ಯಾಕ್ಸಿಮಮ್ಮು ಇದನ್ನೇ ಮಾಡ್ಕೊಂಡು ತಿಂತಾ ಇದ್ದೆ. ಯಾಕೆಂದರೆ ತುಂಬ ಈಸಿ ಮಾಡ್ಕೊಳ್ಳೋಕ್ಕೆ, ಕಷ್ಟ ಇಲ್ಲ, ಬೇಗ ಮಾಡ್ಕೋಬೋದು. ಆಮೇಲೆ ಇಡೀ ದಿವಸ ಇಡ್ಕೋಬೋದು, ಯಾವಾಗ ಬೇಕೋ ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಜಿಮ್ಗೆ ಹೋಗೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೂ ಮಟನ್ ತುಂಬ ಒಳ್ಳೆಯದು. ಕಾರ್ನಿವೋಲ್ ಡಯಟ್ ಮಾಡೋರಿಗೂ ಮಟನ್ ತುಂಬ ಒಳ್ಳೆಯದು. ಸೊ ಮೇಕ್ ಶ್ಯೂರ್ ನಿಮಗೆ ಕೊಲೆಸ್ಟ್ರಾಲ್ ಇರಬಾರ್ದು. ಕೊಲೆಸ್ಟ್ರಾಲ್ ಏನಾದ್ರು ಹೈ ಇದ್ದರೆ ಮಟನ್ನ ಅವಾಯ್ಡ್ ಮಾಡಿ. ಫಿಶ್ ತಿನ್ಬೋದು, ಬಟ್ ಮಟನ್ ಅಷ್ಟು ಒಳ್ಳೆ ಮೀಟು ಯಾವುದೂ ಇಲ್ಲ. ಇಲ್ಲ ಅಂದರೆ ಹಿಂಗೆ ಮಾಡ್ಬೋದು, ಇಲ್ಲ ನಂಗೆ ಮಟನ್ನು ಹೈ ಕೊಲೆಸ್ಟ್ರಾಲ್ ಅನ್ನೋದು, ಚಿಕನ್ನು 3 days 4 days ತಿಂದರೆ ಅಟ್ಲೀಸ್ಟ್ 1 day ನೀವು ಮಟನ್ ತಿನ್ಬೋದಲ್ವಾ. ಆ್ಯಂಡ್ ಫಿಶ್ ಕೂಡ ಆ್ಯಡ್ ಮಾಡ್ಬೋದು. ಇನ್ನೊಂದೇನು ಸೀಕ್ರೆಟು ಅಂದರೆ, ಡಿಫ್ರೆಂಟ್ ಪ್ರೋಟೀನ್ ಸೋರ್ಸಸ್ ಆ್ಯಡ್ ಮಾಡ್ತಾ ಇದ್ದರೆ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ನಾವು ಒಂದೇ ಪ್ರೋಟೀನ್ ಸೋರ್ಸ್ ತಿಂತಾ ಇದ್ದರೆ, ಲೈಕ್ ಚಿಕನ್ ಮಾತ್ರ ತಿಂತಾ ಇದ್ದರೆ ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ. ಕನ್ಫ್ಯೂಸ್ ಆಗಬೇಕು. 1-2 ದಿವಸ ಚಿಕನ್ ತಿನ್ನಿ, 2 ದಿವಸ ಫಿಶ್ ತಿನ್ನಿ, 1-2 ದಿವಸ ಮಟನ್ ತಿನ್ನಿ. ಅವಾಗ ಇನ್ನೂ ನಿಮಗೆ ಜಾಸ್ತಿ ರೆಸ್ಪಾನ್ಸ್ ಸಿಗುತ್ತೆ. ಇದೆಲ್ಲ ಆದಮೇಲೆ ಮೇನ್ ಪಾರ್ಟು ಕಡಲೆ ಹಿಟ್ಟು. ಯಾಕೆಂದರೆ ಕಡಲೆ ಹಿಟ್ಟು ಇಲ್ಲ ಅಂದರೆ ನಮ್ಮ ಮಟನ್ ಹಿಡ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲೊಂದು 4-5 ಸ್ಪೂನ್ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಆ್ಯಂಡ್ ಕಡಲೆ ಹಿಟ್ಟು ಹಾಕಿರೋದಕ್ಕೆ ಒಂಚೂರು ಎಕ್ಸ್ಟ್ರಾ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿಕೊಂಡೆ ಮತ್ತೆ ಇದನ್ನು ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ತಾ ಇದ್ದೀನಿ. ಸ್ಲೋ ಆಗಿ ಆಚೆ ಹೋಗ್ದಿರಂಗೆ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಎಲ್ಲೂ ಲಮ್ಸ್ ಇರಬಾರ್ದು ಕಡಲೆ ಹಿಟ್ಟು. ನೋಡಿ, ಹಿಂಗೆಲ್ಲ ಮಾಡಿಕೊಂಡೆ. ಸಖತ್ತಾಗಾಯಿತು. ನೋಡಿ, ಎಷ್ಟು ಬೇಗ ಆಗೋಯ್ತು ನಮ್ಮ ಅಡುಗೆ. ಇದನ್ನು ನೀವು ಬೆಳಗ್ಗೆ ಹೊತ್ತು ಮಾಡಿ ಇಟ್ಬಿಟ್ರೆ ಇಡೀ ದಿವಸ ತಿಂತಾ ಇರ್ಬೋದು. ಮಕ್ಕಳಿಗೆ ಸ್ಕೂಲ್ಗೆಲ್ಲ ಹಾಕ್ಕೊಟ್ರೆ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂದರೆ, ಅಕ್ಕದ ಖುಷಿ ಪಡ್ತಾರೆ. ಇದನ್ನು ಬರ್ಗರ್ ಥರ ಮಾಡಿ ತಿನ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ನೀವು ಬಾಕ್ಸಲ್ಲಿ ಎತ್ಕೊಂಡು ಹೋಗ್ಬೋದು. ಆಮೇಲೆ ವರ್ಕೌಟ್ ಆದ ತಕ್ಷಣ ಇಮಿಡಿಯೇಟಾಗಿ ಪೋಸ್ಟ್ ವರ್ಕೌಟ್ ಮೀಲ್ ತಿನ್ಬೋದು. ಸೊ ಎನಿ ಟೈಮ್ ಯು ಕ್ಯಾನ್ ಈಟ್ ದಿಸ್. ಸುಮ್ಮನೆ ರೈಸ್ ತಿಂತಾ ಇರ್ತೀರ ಯಾವಾಗೂ, ಇಟ್ಸ್ ಓಕೆ. ಬಟ್ ರೈಸ್ ಜೊತೆ ಪ್ರೋಟೀನ್ ಬೇಕಲ್ವಾ. ಅಟ್ಲೀಸ್ಟ್ ಈ ಥರ 1-2 ಪೀಸ್ ನೀವು ಪ್ಯಾಟಿ ಥರ ತಿಂದ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಫುಲ್ ಪ್ರೋಟೀನ್ ಸೋರ್ಸಸ್ ಸಿಕ್ಬಿಡುತ್ತೆ. ನಾವು ನಾರ್ಮಲಾಗಿ ಓಡಾಡೋಕ್ಕೆ ಕೂಡ ಪ್ರೋಟೀನ್ ಬೇಕೇ ಬೇಕು. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಸ್ಕೆಲಿಟನ್ ಮಸಲ್ ಇರುತ್ತೆ. ಸ್ಕೆಲಿಟನ್ ಮಸಲ್ ವರ್ಕ್ ಆಗಬೇಕು ಅಂದರೆ ಪ್ರೋಟೀನ್ ಬೇಕು. ಆ್ಯಂಡ್ ಎಂಟೈರ್ ಮಸಲ್ ಈಸ್ ಮೇಡ್ ಅಪ್ ಆಫ್
ಪ್ರೋಟೀನ್. ಸೊ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಡ್ಬೋದು ನಮ್ಮ ಪ್ಯಾಟಿ ಫುಲ್ ರೆಡಿ ಆಗಿದೆ, ಎಷ್ಟು ಸಕಲಾಗಿ ಕಾಣಿಸ್ತಾ ಇದೆ. ಇವಾಗ ಪ್ಯಾಟಿ ಮಾಡೋ ಟೈಮ್, ಅಂದರೆ ವಡೆ ಮಾಡೋ ಟೈಮು. ಒಂದು ಕಪ್ಪಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ. ಈ ಥರ ಒಂದು ಚೂರು ಆಯಿಲ್ ಹಾಕೊಳ್ಳಿ, ಈ ಥರ ಕೈಗೆ ಹಾಕೊಂಬಿಡಿ. ನೋಡಿ ಹಿಂಗೆ ಹಾಕೊಂಡೆ. ನೋಡಿ ಸ್ವಲ್ಪ ಒಂದೇ ಕ್ವಾಂಟಿಟಿ ತಗೋಬೇಕು, ಜಾಸ್ತಿ ತಗೋಬೇಡಿ, ತುಂಬ ತಗೊಳಕ್ ಹೋಗ್ಬೇಡಿ. ದಪ್ಪ ಆದರೆ ಬೇಯಲ್ಲ. ಒಂದೇ ಸೈಜ್ ಇರಬೇಕು ಆ್ಯಂಡ್ ಆದಷ್ಟು ತಿನ್ನಾಗಿರ್ಬೇಕು ನಿಮ್ಮ ಪ್ಯಾಟಿ. ನಂಗೆ ಮೆಸೇಜಸ್ ಬರ್ತಾ ಇತ್ತು, ಸರ್ ವರ್ಕೌಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೇನು ಸ್ಪೆಷಲ್ ಇನ್ವಿಟೇಷನ್ ಬೇಕಾಗಿಲ್ಲ. ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಮನಸ್ಸಿರಬೇಕು, ಮನಸ್ಸಿದ್ರೆ ಮಾತ್ರ ಆಗೋದು. ಇವಾಗ ಯಾರೋ ಒಬ್ರು ಬಂದು ನಿಮಗೆ ಹೊಡೆದು ಫೋರ್ಸ್ ಮಾಡಿ ಬನ್ನಿ ಜಿಮ್ಗೆ ಅಂತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ನಮ್ಗೆ ಅನ್ನಿಸ್ಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಫಿಟ್ ಆಗಿರಬೇಕು ಅಂತ. ಯಾಕೆಂದರೆ ಈ ಮೋಟಿವೇಶನ್ ಅನ್ನೋದೆಲ್ಲ 1-2 ದಿವಸಕ್ಕೆ ಮಾತ್ರ. ನೀವು ವರ್ಕೌಟ್ ಮಾಡಬೇಕು, ಫಿಟ್ ಆಗಬೇಕು ಅಂದರೆ ಡಿಸಿಪ್ಲಿನ್ ಬೇಕು. ಯಾಕೆಂದರೆ ಇದು ಒಂದು ದಿವಸದಲ್ಲ, ಇದು ಲೈಫ್ ಲಾಂಗ್ ಕಮಿಟ್ಮೆಂಟು. ನೀವು ಲೈಫ್ ಲಾಂಗ್ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ನೀವು 1 ವಾರಕ್ಕೆ ಚೆನ್ನಾಗಿ ಕಾಣಿಸಿ ಆಮೇಲೆ ಮತ್ತೆ ದಪ್ಪ ಆದರೆ ವಾಟ್ ದ ಯೂಸ್? ನೀವು ಹಳೇ ಫೋಟೋ ಹಿಡ್ಕೊಂಡು ನೋಡ್ತಾ ಇರ್ತೀರ, ಅಯ್ಯೋ ನಾನು ಅವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಇವಾಗ ಮತ್ತೆ ಅಸಹ್ಯವಾಗಿ ಆಗ್ಬಿಟ್ಟಿದ್ದೀನಿ ಅಂತ. ಸೊ ಫಿಟ್ನೆಸ್ ಅನ್ನೋದು ಲೈಫ್ ಲಾಂಗ್ ಕಮಿಟ್ಮೆಂಟ್. ನೀವು ವರ್ಕೌಟ್ ಮಾಡ್ತಾನೆ ಇರಬೇಕು. ಆ್ಯಂಡ್ ವರ್ಕೌಟ್ ಮಾಡ್ತಾ ಇರಬೇಕು ಅಂದರೆ ಒಳ್ಳೆ ಊಟ ಮಾಡಬೇಕು. ಒಳ್ಳೆ ಊಟ ಮಾಡಬೇಕು ಅಂದರೆ ಅಡುಗೆ ಕಲಿಬೇಕು. ಆ್ಯಂಡ್ ಅಡುಗೆ ಕಲಿಬೇಕು ಅಂದರೆ ಮ್ಯೂಟೆಂಟ್ ಶೆಫ್ ಯೂಟ್ಯೂಬ್ ಚಾನಲ್ನ ನೋಡಬೇಕು. ವೆರಿ ಸಿಂಪಲ್. ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳಿದೆ. ಸೊ ಇದು ಇಷ್ಟೆಲ್ಲ ಮಾಡಿದ್ರೆ ನೀವು 100% ಫಿಟ್ಟಾಗಿ ಹೋಗ್ತೀರಾ. ಆ್ಯಂಡ್ ಇನ್ನೂ ನಿಮಗೆ ಸಮಾಧಾನ ಇಲ್ಲ ಅಂದರೆ ಬಸವೇಶ್ವರ ನಗರಲ್ಲಿ ನಮ್ಮ ಜಿಮ್ ಇದೆ. ಆ್ಯಂಡ್ ನಮ್ಮ ಜಿಮ್ಮಲ್ಲಿ ನಾವು ತುಂಬ ಡಿಫ್ರೆಂಟಾಗಿ ಟ್ರೈನಿಂಗ್ ಕೊಡ್ತೀವಿ. ಯಾಕೆಂದರೆ ನಾವು ಮಾಡಿಸೋದೇ ಸ್ಟ್ರೆಂತ್ ಟ್ರೈನಿಂಗು, ಕಮರ್ಷಿಯಲ್ ಜಿಮ್ ಥರ ಇಲ್ಲ. ನಮ್ಮ ಟ್ರೈನಿಂಗಲ್ಲಿ ರಿಸಲ್ಟ್ 100% ಬಂದೇ ಬರುತ್ತೆ ಅಂದರೆ ನೀವು ಜಿಮ್ಮಿಗೆ ಬರಬೇಕು. ಮನೇಲಿ ಕೂತ್ಕೊಂಡು ನಾನು ಸಣ್ಣ ಆಗಬೇಕು ಅಂದರೆ ಅದು ಇಂಪಾಸಿಬಲ್. ಸೊ ಜಿಮ್ಮಿಗೆ ಬನ್ನಿ. ಕನ್ಸಲ್ಟೇಷನ್ ಏನಾದರೂ ಬೇಕು ಅಂದರೆ ನಾನು ಜಿಮ್ಮಲ್ಲಿ ತೊಗೊತೀನಿ, ನಾನು ನಂಬರ್ ಹಾಕ್ತೀನಿ. ಆ ನಂಬರಿಗೆ ಫೋನ್ ಮಾಡಿ ಬುಕ್ ಮಾಡ್ಕೋಬೋದು ಕನ್ಸಲ್ಟೇಷನ್ಗೆ. ಸೊ ನಿಮ್ಗೆ ಯಾವುದೇ ಥರ ಒಂದು ಕನ್ಸಲ್ಟೇಷನ್ ಇದ್ದರೂ ನಾನು ಕೊಡ್ತೀನಿ ಫಿಟ್ನೆಸ್ ಬಗ್ಗೆ. ಸೊ ನನ್ನ ಬಂದು ಮೀಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಭಯ ಇದ್ದರೆ, ಓಕೆ ನಮ್ಮ ಪ್ಯಾಟಿ ಎಲ್ಲ ಬಿಟ್ಕೊಂಬಿಡತ್ತೆ ಅಂತ, ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಿ. ಅವಾಗ ಇನ್ನೂ ಈಸಿಯಾಗಿ ಹೋಗುತ್ತೆ ನಿಮಗೆ ಫ್ರೈ ಮಾಡೋದು. ಸೊ ಬನ್ನಿ, ನಮ್ಮ ಪ್ಯಾಟಿ ರೆಡಿ ಇದೆ, ಎಲ್ಲ ರೆಡಿ ಆಗಿದೆ. ಇವಾಗ ಫ್ರೈ ಮಾಡೋಣ, ಓಕೆನಾ? ಕಮಾನ್. ಯಾಕೆ ಬರ್ತಾ ಇಲ್ಲ ಇದು? ಲೈಟರೇ ಸರಿ ಇಲ್ವಲ್ಲ ಗ್ರೀಷ್ಮಾ? ಈ ಥರ ಗ್ಯಾಸ್ ಇಟ್ಕೊಂಡು ಎಷ್ಟು ಡೇಂಜರಸ್ ಇದೆ ನೋಡಿ. ಎಷ್ಟು ಸತೆ ಕೈ ಸುಟ್ಕೊಂಡಿದ್ದೀನಿ ಗೊತ್ತಾ? ನೋಡಿ, ಇಲ್ಲಿ ಸುಟ್ಕೊಂಡಿದ್ದೀನಿ, ತುಂಬ ಸತೆ ಕೈ ಸುಟ್ಕೊಂಡಿದ್ದೀನಿ. ಸೊ ಗ್ಯಾಸ್ ಆನ್ ಆಯಿತು, ನಾನು ಹಂಚಿಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆಗಲಿ ಅಷ್ಟರಲ್ಲಿ ನಮ್ಮ ಪೈಲ್ವಾನ್ನ ತೋರಿಸ್ತೀನಿ. ನಮ್ಮ ಪೈಲ್ವಾನು ಇವಾಗ ನನಗೆ ಹೊಸ ಪಾರ್ಟ್ನರು. ನಾನು ಏನೇ ಅಡುಗೆ ಮಾಡೋದು ಪಾಪ ಅದು ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇರುತ್ತೆ. ಕರಿತೀನಿ ಒಂದು ನಿಮಿಷ. ಪೈಲ್ವಾನ್ ಬೈಲಿ. ವಾವ್, ಇದೇ ನಮ್ಮ ಪೈಲ್ವಾನು. ಇಲ್ಲಿ ನೋಡಿ, ಮಟನ್ ಕೀಮಾ ನೋಡಿ, ನಮ್ಮ ಪೈಲ್ವಾನ್ ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೂ ಚೆನ್ನಾಗಿ ಮಟನ್ ತಿನ್ನಿಸ್ತಾ ಇದ್ದೀನಿ, ನನ್ನ ಥರನೇ ಮಾಡೋಣ ಅಂತ. ಆ್ಯಂಡ್ ಜಿಮ್ಮಲ್ಲಿ ವರ್ಕೌಟ್ ಕೂಡ ಲೈಟಾಗಿ ಸ್ಟಾರ್ಟ್ ಮಾಡಿಸಿದ್ದೀನಿ, ಪುಲ್ಲಿಂಗ್ ಎಲ್ಲ. ಸೊ ಒಳ್ಳೆ ಮಸಲೆಲ್ಲ ಬರ್ತಾ ಇದೆ ನೋಡಿ, ಹೆಂಗಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಆಮೇಲೆ ಕೊಡ್ತೀನಿ. ಹೋಗಪ್ಪ, ಹೋಗು ನಡಿ. ಮಟನ್ ಕೀಮಾ ಅಲ್ವಾ, ತುಂಬಾ ಟೈಮ್ ಬೇಕಾಗಲ್ಲ, ಒಂದು 30 ಮಿನಿಟ್ಸ್ ಸಾಕು. ತುಂಬಾ ಬೇಯಿಸ್ಬಿಟ್ರೆ ರಬ್ಬರ್ ತರ ಆಗ್ಬಿಡುತ್ತೆ. ಅದು ಮಾಯಿಶ್ಚರ್ನ ರಿಟೈನ್ ಮಾಡಬೇಕು. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ಕಡೆ ನೋಡಿದ್ದೀನಿ, ಮಟನ್ನ ತುಂಬಾ ಫ್ರೈ ಮಾಡ್ಬಿಡ್ತಾರೆ ಆ್ಯಂಡ್ ತುಂಬಾನೇ ಡ್ರೈ ಆಗ್ಬಿಡುತ್ತೆ. ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಮಾಡ್ತಾ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಮೀಟ್ ಯಾವಾಗ ಬೆಂದಿದೆ ಅಂತ. ಕರೆಕ್ಟ್ ಟೈಮಲ್ಲಿ ನೀವು ಅದನ್ನ ಎತ್ತಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. 5 ಮಿನಿಟ್ಸ್ ಆಗಿದೆ, ಇವಾಗ ಎಲ್ಲ ಉಲ್ಟಾ ಮಾಡೋಣ. ಬನ್ನಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ನೀಟಾಗಿ ತೆಗಿಬೇಕು. ಅರ್ಜೆಂಟ್ ಮಾಡಿದ್ರೆ ಎಲ್ಲ ಪುಡಿ ಆಗ್ಬಿಡುತ್ತೆ ನೋಡಿ. ನೀಟಾಗಿ ಸ್ಲೋ ಆಗಿ ತೆಗೀರಿ. ಅದು ಸೆಟಲ್ ಆಗಕ್ಕೆ ಬಿಡಬೇಕು ಮಟನ್ನ. ಮಟನ್ ಸೆಟಲ್ ಆದಾಗ ನೋಡಿ, ಹುಷಾರಾಗಿ ತೆಗೀರಿ. ಈ ಥರ ನೀಟಾಗಿ ಪ್ಯಾಟಿನ ಈ ಥರ 1 by 1 ಹಿಂಗೆ ತಗೊಳ್ಳಿ ನೋಡಿ. ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ.
ನೀಟಾಗಿ ಹಿಂಗೆ ತಕ್ಕೊಳ್ಳಿ. ವೆರಿ ನೈಸ್. ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ. ಇಷ್ಟೇ, ವೆರಿ ಸಿಂಪಲ್. ಇದಕ್ಕೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀವಲ್ಲ, ಸೊ ಲೇಯರ್ ಫುಲ್ಲು ಕ್ರಿಸ್ಪಿ ಆಗಿ ಬರುತ್ತೆ. ತುಂಬ ಸೀದ್ಸಕ್ಕೆ ಹೋಗ್ಬಿಡಿ, ಕರೆಕ್ಟ್ ಟೈಮಲ್ಲಿ ಎತ್ತಬೇಕು, ಇಲ್ಲ ಅಂದರೆ ಟೇಸ್ಟೇ ಬರಲ್ಲ ಇದು. ಇದನ್ನು ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಆ ಸ್ವೀಟ್ ಫ್ಲೇವರ್ ಜೊತೆ. ಇಲ್ಲ ಅಂದರೆ ನೀವು ಪುದೀನಾ ಚಟ್ನಿ ಮಾಡ್ಕೋಬೋದು. ಏನಿಲ್ಲ, ಪುದೀನಾ, ಗ್ರೀನ್ ಚಿಲ್ಲಿ, ಲೈಮ್ ಆ್ಯಂಡ್ ಕೊತ್ತಂಬರಿ ಇಷ್ಟನ್ನು ಗ್ರೈಂಡ್ ಮಾಡಿ ತಿಕ್ ಪೇಸ್ಟ್ ಮಾಡ್ಕೊಡಿ. ಸಾಕಾದಾಗಿರುತ್ತೆ. ಆ್ಯಕ್ಚುಲಿ ಅದನ್ನು ಮಾಡಿ ತೋರಿಸ್ಬೇಕು ಅಂತ ಇದ್ದೆ, ಟೈಮ್ ಆಗೋಗಿತ್ತು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಪುದೀನಾ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ. ಬಟ್ ಹಂಗೆ ಅಂತೂ ತಿನ್ನೋಕೆ ಹೋಗ್ಬೇಡಿ, ಅಟ್ಲೀಸ್ಟ್ ಟೊಮೆಟೊ ಕೆಚಪ್ ಜೊತೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಒಂದ್ಸತೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಪದೇ ಪದೇ ಮನೇಲಿ ಮಾಡ್ಕೊತಾನೆ ಇರ್ತೀರ. ಆ್ಯಂಡ್ ಮಕ್ಳುಗಳಂತೂ ಅಡಿಕ್ಟ್ ಆಗೋಗ್ತಾರೆ. ದಯವಿಟ್ಟು ಮಕ್ಳುಗಳಿಗೆ ಈ ಥರ ಒಳ್ಳೊಳ್ಳೆ ಡಿಶ್ ಮಾಡಿಕೊಡಿ. ಇನ್ಸ್ಟೆಡ್ ಆಫ್ ಗಿವಿಂಗ್ ದೆಮ್ ಕೇಕು, ಬಿಸ್ಕೆಟ್ಸು, ಚಿಪ್ಸು ಸ್ಕೂಲ್ಗೆ ಹಾಕ್ಕೊಡ್ತೀರಾ, ಇಂಥ ಅಡುಗೆ ಮಾಡಿಕೊಡಿ. ಗ್ರೋಯಿಂಗ್ ಟೈಮಲ್ಲಿ ಅವ್ರಿಗೆ ಪ್ರೋಟೀನ್ ಬೇಕು. ಈ ಥರ ಫುಡ್ನ ಮಾಡಿಕೊಟ್ರೆ ಎಂಜಾಯ್ ಕೂಡ ಮಾಡ್ತಾರೆ ಆ್ಯಂಡ್ ಹೆಲ್ದಿ ಊಟ ಕೂಡ ಅವ್ರ ಕೈಗೆ ಸಿಗುತ್ತೆ. ಓಕೆನಾ? ನಾವು ಪೇರೆಂಟ್ಸ್ಗಳು ಅವ್ರಿಗೆ ಒಳ್ಳೆ ಹೆಲ್ದಿ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಫಸ್ಟು ಆಚೆ ತಿನ್ನೋದನ್ನ ಸ್ಟಾಪ್ ಮಾಡಿ, ನೀವು ಮನೇಲಿ ಅಡುಗೆ ಮಾಡಿ ಆ್ಯಂಡ್ ನಿಮ್ಮ ಮಕ್ಳಿಗೂ ಮನೇಲಿ ಅಡುಗೆ ಮಾಡಿ ತಿನ್ನಿಸಿ. ಓಕೆ, ನಮ್ಮ ಮಟನ್ ವಡೆ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಪ್ಲೇಟಿಂಗ್ ಮಾಡೋ ಟೈಮ್. ಪ್ಲೇಟಿಂಗ್ ರೆಡಿ ಇದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇವಾಗ ಟೇಸ್ಟ್ ಮಾಡೋ ಟೈಮ್. ಬನ್ನಿ, ನಾನು ಮಾಡಿರೋ ಚಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೆಚಪ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಪುದೀನಾ ಚಟ್ನಿ ಯೂಸ್ ಮಾಡ್ಬೋದು. ಆ್ಯಂಡ್ ಚಿಲ್ಲಿ ಆಯಿಲ್ ಹೆಂಗೆ ಮಾಡೋದು ಅಂದರೆ ಮ್ಯೂಟೆಂಟ್ ಶೆಫಲ್ಲಿ ನನ್ನ ವಿಡಿಯೋ ಇದೆ, ಅದನ್ನು ನೀವು ನೋಡ್ಕೋಬೋದು. ಸೊ ನೋಡೋಣ, ಬನ್ನಿ ಟೇಸ್ಟ್ ಮಾಡೋಣ ನಮ್ಮ ಮಟನ್ ವಡೆ ಹೆಂಗಿದೆ ಅಂತ. ಎಷ್ಟು ಈಸಿ ನೋಡಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹೈ ಪ್ರೋಟೀನ್. ಇಲ್ಲಿ ಎಷ್ಟು ಪೀಸ್ ಇದೆ? 5 ಪೀಸ್ ಇದೆ. ಅಟ್ಲೀಸ್ಟ್ 60 grams ಆಫ್ ಪ್ರೋಟೀನ್. ಇದನ್ನು ತಿಂದು ಒಳ್ಳೆ ವರ್ಕೌಟ್ ಮಾಡೋಕೆ ಹೋಗ್ತೀನಿ. ಟೇಸ್ಟ್ ಮಾಡಲಾ? ನಿಜವಾಗ್ಲೂ ಸಖತ್ತಾಗಿದೆ. ಎಲ್ಲ ಅಡುಗೆ ತಿನ್ನುವಾಗೂ ನಾನು ಸಖತ್ತಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಸುಳ್ಳು ಹೇಳ್ತಾ ಇಲ್ಲ, ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸತೆ ಮಾಡಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಆ ಬೆಳ್ಳುಳ್ಳಿ ಫ್ಲೇವರು, ಜಿಂಜರ್ ಫ್ಲೇವರು, ಆಮೇಲೆ ಚಿಲ್ಲಿ ಆಯಿಲಲ್ಲಿ ಆ ಮಸ್ಟರ್ಡ್ ಆಯಿಲು, ಪೆಪ್ಪರ್, ಎವ್ರಿ ಫ್ಲೇವರ್ ನಿಮ್ಮ ಬಾಯಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಎವ್ರಿ ಬೈಟ್ ಕೂಡ ನೀವು ಎಂಜಾಯ್ ಮಾಡ್ತೀರಾ. ಎನಿ ಟೈಮ್ ತಿನ್ನೋ ಅಂಥ ಒಂದು ಸ್ನ್ಯಾಕ್ ಇದು. ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಆಫ್ಟರ್ನೂನ್, ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್, ಯಾವಾಗ ಬೇಕಾದ್ರೂ ತಿನ್ಬೋದು. ಸಖತ್ ಎಂಜಾಯ್ ಮಾಡ್ತೀರಾ. ಇನ್ಸ್ಟೆಡ್ ಆಫ್ ನೀವು ಆನ್ಲೈನಲ್ಲಿ ಜಂಕ್ ಫುಡ್ ತಿನ್ನೋ ಬದಲು ಈ ಥರ ಒಂದು ಕ್ವಿಕ್ ರೆಸಿಪಿ ಮಾಡಿಕೊಂಡು ಹೆಲ್ದಿ ಊಟ ಮಾಡಿ. ಇಟ್ಸ್ ಅಮೇಝಿಂಗ್, ವೆರಿ ಟೇಸ್ಟಿ. ಆ್ಯಂಡ್ ಇಲ್ಲಿ ತನಕ ಪ್ರೀತಿ ಕೊಡ್ತಾ ಇದ್ದೀರಾ, ಇನ್ನು ಮುಂದೇನೂ ಪ್ರೀತಿ ಕೊಡಿ. ಆ್ಯಂಡ್ ನಿಮ್ಮಿಂದಾನೇ ನಾನಿರೋದು. ಆ್ಯಂಡ್ ಇದೇ ಥರ ಬೆಳೆಸ್ತಾ ಇರಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಎಕ್ಸೈಟಿಂಗ್ ರೆಸಿಪಿ ತೊಗೊಂಡು ಬರ್ತೀನಿ. ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.